ನಮಸ್ಕಾರ ಎಲ್ಲರಿಗೂ. ನನ್ನ ಸಂಡೇ ವ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಸಂಡೇ ಶುರುವಾಗೋದೇ ಸ್ವಲ್ಪ ಆರಾಮಾಗಿ, ಕೂಲಾಗಿ, ಈಸಿಯಾಗಿ, ಅದು ಒಂದು ಫೇವ್ರೆಟ್ ಬ್ಲ್ಯಾಕ್ ಕಾಫಿ ಜೊತೆಗೆ. ಬ್ಲ್ಯಾಕ್ ಕಾಫಿ ಕುಡಿದ್ರೆ ನನಗೆ ಆ ಡೇ ಎಲ್ಲ ಎನರ್ಜೆಟಿಕ್ ಅನಿಸುತ್ತೆ. ಹಾಗಾಗಿ ಇವತ್ತು ನಾನು ನನ್ನ ವ್ಲಾಗಲ್ಲಿ ನಿಮ್ಮನ್ನೆಲ್ಲರನ್ನೂ ಒಂದು ಸ್ಪೆಷಲ್ ಆಗಿರೋವಂಥ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗೋದಕ್ಕೂ ಮುಂಚೆ, ರೆಡಿ ಆಗೋದಕ್ಕೂ ಮುಂಚೆ ದೇವ್ರ ಮನೆ ಕೆಲಸ ಮುಗಿಸ್ಬಿಡೋಣ, ದೇವ್ರ ಪೂಜೆ ಮಾಡಿಬಿಡೋಣ ಅಂತ ಇಲ್ಲಿ ಎಲ್ಲ ರೆಡಿ ಮಾಡಿ ದೇವ್ರ ಪೂಜೆ ಮಾಡಿ. ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಹೇಗೆ ಅಂದರೆ, ನಾವೆಲ್ಲಾದರೂ ಹೊರಡಬೇಕಂದ್ರೇ ನಮ್ಗೆ ಅವತ್ತಿನ ದಿನವೇ ಎಲ್ಲಿ ಇಲ್ಲದೆ ಇರೋವಂಥ ಕೆಲಸಗಳು ಜ್ಞಾಪಕಕ್ಕೆ ಬರುತ್ತೆ. ಅದನ್ನೆಲ್ಲ ನಾವು ಮುಗಿಸಿ ಆ್ಯಕ್ಚುಲಿ ಬೇಗ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿರ್ತೀವಿ. ಬಟ್ ನಮ್ಮ ಅನ್ಎಕ್ಸ್ಪೆಕ್ಟೆಡ್ ಕೆಲಸಗಳನ್ನೆಲ್ಲ ಮುಗಿಸಿ ಹೊರಡೋಷ್ಟರಲ್ಲಿ ನಮ್ಮ ಸ್ಟ್ಯಾಂಡರ್ಡ್ ಟೈಮ್ ಅದೇ ಆಗಿರುತ್ತೆ. ಅಲ್ಲಿ ಹೋದ್ಮೇಲೆ ಏನೋ ಮ್ಯಾನೇಜ್ ಮಾಡ್ತೀವಿ, ಹಾಗಾಯಿತು ಹೀಗಾಯಿತು ಅಂತ. ಹೀಗಾಗಿ ದೇವ್ರ ಪೂಜೆ ನಮ್ಮ ಅತ್ತೆ ಹೇಳಿದ್ದು ನಾವು 9:30-10 ಗಂಟೆಗೆಲ್ಲ ಹೊರಟೋಗೋಣ, ಪೂಜೆ ಬೇಗ ಶುರುವಾಗುತ್ತೆ ಅಂತ. ಆದರೆ ನಾವು ರೆಡಿಯಾಗೋಷ್ಟರಲ್ಲಿ ಈಗಾಗಲೇ ನನ್ನ ಪ್ರಕಾರ 11:30 ಆಗಿದೆ. ಸೊ ಅದಕ್ಕೆ ಬೇಗ ಫಸ್ಟ್ ನನ್ನ ಮಗಳಿಗೆ ರೆಡಿ ಮಾಡಿಬಿಡ್ತಾ ಇದ್ದೀನಿ, ಇನ್ನೂ ಲೇಟ್ ಆದರೆ ಚೆನ್ನಾಗಿರಲ್ಲ ಅಂತ. ಏಕೆಂದರೆ ನಾನು ಅವಳಿಗೆ ರೆಡಿ ಮಾಡಿಲ್ಲ ಅಂದರೆ ನಮ್ಮನ್ನು ಯಾರನ್ನೂ ರೆಡಿಯಾಗಕ್ಕೆ ಬಿಡಲ್ಲ ಅವಳು. ಸೊ ಅಳಕ್ಕೆ ಶುರು ಮಾಡ್ತಾಳೆ, ನೀವೇ ರೆಡಿಯಾಗಿದ್ದೀರಾ ಅಂತ ಬೈತಾಳೆ. ಹಾಗಾಗಿ ಫಸ್ಟ್ ಅವಳಿಗೆ ರೆಡಿ ಮಾಡಿಬಿಡ್ತಾ ಇದ್ದೀನಿ. ಮೋರೋವರ್ ಅವಳಿಗೆ ಮಾಡ್ರನ್ ಡ್ರೆಸ್ಸಸ್ಗಿಂತಂದರೆ ಫ್ರಾಕ್ ಹಾಕ್ಕೋದು, ಬಳೆ ಹಾಕ್ಕೊಳ್ಳೋದು, ಜಡೆ ಹಾಕ್ಕೊಳ್ಳೋದು, ಕ್ಲಿಪ್ಪು ಅಥವಾ ಮೇಕಪ್ ಮಾಡ್ಕೊಳ್ಳೋದು ತುಂಬಾ ಇಷ್ಟ. ಸೊ ಅವಳಿಗೆ ರೆಡಿ ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ನನಗಿಂತ ಹೆಚ್ಚಾಗಿ ಅವಳಿಗೆ ಜಾಸ್ತಿ ಟೈಮ್ ತೊಗೋತೀನಿ ನಾನು ಮೇಕಪ್ ಮಾಡೋದಕ್ಕೆ. ಸೊ ಇಲ್ಲೆಲ್ಲ ಆಯಿತು, ಅವಳನ್ನ ರೆಡಿ ಮಾಡಿಬಿಟ್ರೆ ನೆಮ್ಮದಿಯಾಗಿ ಆಮೇಲೆ ನಂದೊಂದು 10 ಮಿನಿಟ್ಸ್ ಅಷ್ಟೇ. ಸೊ ಬೇಗ ಆಗೋಗುತ್ತೆ. ಸೊ ಅವಳದೆಲ್ಲ ಮೇಕಪ್ ಆಗಿ ರೆಡಿ ಆಗಿದ್ದು ಆಯಿತು, ಅವಳ ಖುಷಿನೂ ಆಯಿತು. ಅದಾದಮೇಲೆ ಇಲ್ಲಿ ಅವ್ರ ಅಪ್ಪನ ಕೇಳ್ತಿದ್ದಾಳೆ ಚೆನ್ನಾಗಿ ಮಾಡಿದ್ದಾರಾ ಇಲ್ವಾ ಅಂತ, ಫೀಡ್ಬ್ಯಾಕ್ ತೊಗೋತಿದ್ದಾಳೆ. ಅವ್ರ ತಾತನ ಕೇಳ್ತಿದ್ದಾರೆ ಮೇಕಪ್ ಚೆನ್ನಾಗಿ ಮಾಡಿದ್ದಾರಾ ಏನು ಅಂತ. ಇಲ್ಲಾಂದರೆ ಮತ್ತೆ ನನಗೆ ಹೇಳ್ಬೋದಲ್ವಾ ನೀನು ಚೆನ್ನಾಗಿ ಮಾಡಿಲ್ಲ ಅಂತ. ಹಾಗಾಗಿ ಸೊ ಇಲ್ಲಿ ಮೇಕಪ್ ಮಾಡ್ಕೊಂಬಂದು ಕೂತ್ಕೊಂಡು ನಾನು ವೀಡಿಯೋ ಮಾಡ್ತೀನಿ ಅಂತ ಅವಳು ರೆಕಾರ್ಡ್ ಮಾಡ್ತಾಳೆ. ಹೌದಾ, ಆಚೆ ಹೋಗಿ ವಾಕಿಂಗ್ ಮಾಡಬಾರ್ದಾ? ಆಚೆ ಹೋಗಿ ವಾಕಿಂಗ್ ಮಾಡಬಾರ್ದಾ? ಓ ಮಾಡ್ತೀಯಾ? ಓಕೆ ಬಾಯ್ 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 ಬಾಯ್. ಹೇಳೋ ಶರತ್ ಚಂದ್ರ, ಶರತ್ ಚಂದ್ರ, ಶರದ್ ಕಾಫಿ ಕಾಫಿ ಚೆನ್ನಾಗಿತ್ತಾ? ಇಷ್ಟ ಆಯ್ತಾ? ಓಕೆ ಥ್ಯಾಂಕ್ ಯು. ಅಮಿತ್ ಕೃಷ್ಣ ಏನ್ ಮಾಡ್ತಿದ್ದೀರಾ? ಆಚೆಯಾ? ಆಯ್ತು ಥ್ಯಾಂಕ್ ಯು. ಇನ್ಯಾರೋ ಒಬ್ರು ಇದ್ದಾರೆ, ಬನ್ನಿ ತೋರಿಸ್ಬೇಕಲ್ಲವಾ. ಜಯಶ್ರೀ ಹಾಯ್ ಅಣ್ಣ. ಈಗ ನೀ ಏನ್ ಮಾಡ್ತಿದ್ಯಾ? ಯಾರಮ್ಮ ಜಯಶ್ರೀ ಇದ್ರೆ? ದೇವ್ರ ಮನೆ ಪಾತ್ರೆ ತೊಳಿತಾ ಇದ್ದೀನಿ ಬಂಗಾರಿ. ಓಕೆ ಥ್ಯಾಂಕ್ ಯು. ಫೈನ್ ಟೇಕ್ ಕೇರ್. ಆಯಿತು, ಇಲ್ಲ ಅವಳು ರೆಕಾರ್ಡ್ ಆಯಿತು, ಅಷ್ಟರಲ್ಲಿ ನಾನು ರೆಡಿಯಾಗಿ ಬಂದೆ. ಸೊ ಸಿಂಪಲ್ಲಾಗಿ ನಮ್ಮ ಅತ್ತೆ ಆಲ್ರೆಡಿ ಲೇಟಾಗಿ ಹೋಗಿದೆ, ಡ್ರೆಸ್ ಹಾಕ್ಕೊಂಡೆ ಬನ್ನಿ ಸಾಕು ಅಂತಿದ್ರು. ಯಾಕೆಂದರೆ ಅವ್ರಿಗೆ ಭಯ ಆಗೋಯ್ತು, ಇನ್ನು ಸೀರೆ ಅಂದ್ಕೊಂಡ್ರೆ ಇನ್ನೊಂದು 1 ಅವರ್ ಮಾಡ್ತಾರೆ ಅಂತ. ಡ್ರೆಸ್ ಹಾಕ್ಕೊಂಡೆ ಬನ್ನಿ ಸಾಕು ಅಂತ ಹೇಳಿದ್ರು. ಸೊ ಹಾಗಾಗಿ ನನ್ನ ಮಗಳಿಗೆ ರೆಡಿ ಮಾಡಿ, ನನ್ನ ಮಗಳು ಹೇಳ್ತಿದ್ದಾಳೆ ಏನೇನು ಹಾಕ್ಕೊಂಡಿದ್ದೀನಿ ಅಂತೆಲ್ಲ ತೋರಿಸ್ತಿದ್ದಾಳೆ. ಹಾಗಾಗಿ ಇದಿಷ್ಟು ನಾವು ಅಮ್ಮ ಮಗಳು ರೆಡಿಯಾಗಿದ್ದೀವಿ. ಅವಳು ಸೇಮ್ ಕಲರ್ ಹಾಕೋ ಅಂತ ಹೇಳಿದ್ರು, ನನ್ನ ಹತ್ರ ಇರಲಿಲ್ಲ, ಬಟ್ ಟ್ರೈ ಮಾಡಿದ್ದೀನಿ ಅವಳ ಕಲರ್ಗೆ ಮ್ಯಾಚ್ ಆಗುವಂಥ ಡ್ರೆಸ್ ಹಾಕ್ಕೊಳ್ಳೋದಕ್ಕೆ. ಇದು ನಂದು ಫೈನಲ್ ಲುಕ್. ಇವಾಗ ನಾವು ನಿಮ್ಮನ್ನು ಹೊಸ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಆ ಜಾಗ ಯಾವುದು ಅಂತ ನಾನು ನಿಮಗೆ ತೋರಿಸ್ತೀನಿ. ಇದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ. ಇಲ್ಲಿ ಆ್ಯಕ್ಚುಲಿ ನರಸಿಂಹ ಜಯಂತಿ ಪ್ರಯುಕ್ತವಾಗಿ ಒಂದು ಸ್ವಲ್ಪ ನಮ್ಗೆ ಗೊತ್ತಿರೋ ಆಂಟಿ, ಅದನ್ನ ಮುಂದೆ ವ್ಲಾಗಲ್ಲಿ ತೋರಿಸ್ತೀನಿ. ಅವ್ರು ಯಾವತ್ತೂ ಇಲ್ಲಿ ಪೂಜೆಗೆ ಕೊಟ್ಟು ಒಂದು 50 ಜನವರೆಗೂ ಊಟ ಹಾಕಿಸ್ತಾರೆ. ಸೊ ಹಾಗಾಗಿ ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಬರೋಕ್ಕಾಯಿತು. ವೀಕ್ ಡೇಸ್ ಆಗಿದ್ದರೆ ಬರೋಕ್ಕಾಗ್ತಿರ್ಲಿಲ್ಲ. ಸೊ ಇದು ಸುಮಾರು 400 ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನ. ಇದು ಅಷ್ಟೇ ಒಳ್ಳೆಯದು. ಇಲ್ಲಿ ಸುಮಾರು ಜನ ಹರಕೆಗಳನ್ನು ಹರಿಸ್ಕೋತಾರೆ. ಮಕ್ಕಳಾಗೋದಕ್ಕೆ, ಮದುವೆ ಆಗೋದಕ್ಕೆ, ಅಥವಾ ಬೇರೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇದ್ದರೂ ಸುಮಾರು ಜನ ಹರಿಸ್ಕೊಂಡು ಅದಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಕಲ್ಯಾಣೋತ್ಸವಗಳನ್ನು ಮಾಡಿಸ್ತಾರೆ, ಪೂಜೆಗಳನ್ನು ಮಾಡಿಸ್ತಾರೆ. ಇದು ಆ್ಯಕ್ಚುಲಿ ಇದು ಉತ್ಸವ ವಿಗ್ರಹ ಅಂತೀವಲ್ಲ ಅದು. ಇದು ಗರುಡ ವಾಹನ
ದೇವರಿಗೆ. ಸೊ ಇಲ್ಲಿ ಪೂಜೆಗೆ ಕೊಟ್ಟಿದ್ದರು. ಈ ದೇವ್ರನ್ನ ನಿಮಗೂ ತೋರಿಸೋಣ, ನಿಮಗೂ ಒಳ್ಳೆಯದಾಗಲಿ ಅಂತ ಇಲ್ಲಿ ವಿಡಿಯೋ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಫಸ್ಟ್ ನಾನು ಮಾಡೋಕ್ಕೆ ಬಿಡ್ತಾರೋ ಇಲ್ವೋ ಅಂತ ಅಂದ್ಕೊಂಡೆ, ಆಮೇಲೆ ಕೇಳಿದೆ ಮಾಡಬಹುದಾ ಅಂತ. ಪರವಾಗಿಲ್ಲ ಅಂತ ಹೇಳಿದರು. ಹಾಗಾಗಿ ನಾವು ಹೋಗೋ ಟೈಮ್ಗೆ ಕರೆಕ್ಟಾಗಿ ಮಹಾಮಂಗಳಾರತಿ ಆಗ್ತಾಯಿತ್ತು. ಸೊ ನೋಡಿ, ನಾವು ಲೇಟ್ ಅಂದ್ಕೊಂಡ್ರು ಬೇಗ ಅಂದ್ಕೊಂಡ್ರು ಆ ಟೈಮ್ ಅನ್ನೋದು ಕರೆಕ್ಟಾಗಿ ಬರೆದಿಟ್ಟಿರುತ್ತೆ. ಮಹಾಮಂಗಳಾರತಿ ಟೈಮ್ಗೆ ನಾವು ಹೋಗ್ಬೇಕಂತಿತ್ತು. ಸರಿ, ನಾವು ಹೋದ್ವಿ. ತುಂಬ ಚೆನ್ನಾಗಾಯಿತು ಪೂಜೆ ಎಲ್ಲ. ಸೊ ಪೂಜೆ ಮುಗಿಸ್ಕೊಂಡು ಮಹಾಮಂಗಳಾರತಿ ಮುಗಿಸ್ಕೊಂಡು ನನ್ನ ಅತ್ತೆ ಇಲ್ಲಿ ಎಲ್ಲರಿಗೂ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಯೂಶ್ವಲಿ ಫಂಕ್ಷನ್ಸ್ ಇದ್ದಾಗ, ವೀಕ್ ಡೇಸ್ ಇದ್ದಾಗ ಅವರೇ ಅಟೆಂಡ್ ಮಾಡ್ತಾ ಇರ್ತಾರೆ. ನಾವು ಒಂದ್ಸಲಿ ಬರೋಕ್ಕಾಗೋದಿಲ್ಲ. ಹಾಗಾಗಿ ಕೆಲವರು ಯಾರಾದರೂ ಮಿಸ್ ಆಗಿದ್ದರೆ ಇಂಥ ಅಕೇಶನ್ಸಲ್ಲಿ ಅವ್ರು ಪರಿಚಯ ಮಾಡಿಸ್ಕೊಡ್ತಾ ಇರ್ತಾರೆ. ನಿಮ್ಮದು ಏರೇನು 81 86 2013 2019 ಪೆಂಡಿಂಗ್. ಅವಾಗ 2019 ಫ್ಯಾಮಿಲಿ ಕಂಪ್ಲೀಟ್ 81 86 2013 19. ಇಲ್ಲಿ ತುಂಬ ಜನನೇ ನಮ್ಮ ರಿಲೇಟಿವ್ಸ್ ಬಂದಿದ್ದರು. ಅದರಲ್ಲಿ ಕೆಲವೊಬ್ಬರು ನಮಗೆ ಗೊತ್ತಿದೆ, ಕೆಲವೊಬ್ಬರು ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ಒಬ್ರಿಗೊಬ್ರು ಪರಿಚಯ ಮಾಡಿಸ್ಕೊಳ್ತಾ, ಅವರ ಹಿಸ್ಟ್ರಿನ ಹೇಳ್ಕೊಳ್ತಾ, ಯಾರಿಗೆ ಯಾರು ಏನು ಸಂಬಂಧ ಅಂತ ತಿಳಿಸ್ಕೊಡ್ತಾ, ಆ ಸಂಬಂಧಗಳ ಬೆಲೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಆವಾಗವಾಗ ನಾವು ಮನೆಗಳಲ್ಲಿ ಫಂಕ್ಷನ್ಸನ್ನು ಮಾಡೋದಿರ್ಬೋದು, ಹಬ್ಬಗಳನ್ನು ಮಾಡೋದಿರ್ಬೋದು, ದೇವಸ್ಥಾನಗಳಲ್ಲಿ ಈ ಥರ ದೈವ ಕಾರ್ಯಗಳನ್ನು ಮಾಡೋದಿರ್ಬೋದು. ಯಾಕೆ ಅಂದರೆ ನಮ್ಮವರು ಅನ್ನೋರನ್ನು ನಾವು ಕರೆದು ಜೊತೆಯಲ್ಲಿರೋದಕ್ಕೆ, ಜೊತೆಯಲ್ಲಿ ಊಟ ಮಾಡೋದಕ್ಕೆ, ಕಷ್ಟ ಸುಖಗಳನ್ನು ಹಂಚ್ಕೊಳ್ಳೋದಕ್ಕೆ. ಇವಾಗ ಎಷ್ಟೊಂದು ಜನಕ್ಕೆ ಒಂದು ರಿಲೇಷನ್ಶಿಪ್ ಹೆಸರುಗಳನ್ನು ಹೇಳೋದೇ ಮರ್ತೋಗಿರುತ್ತೆ. ಆದರೆ ನಮ್ಮ ಮಕ್ಕಳಿಗೆ ನಾವು ಅದನ್ನೆಲ್ಲ ಹೇಳ್ಕೊಡ್ಬೇಕು. ಸಂಬಂಧಗಳ ಬೆಲೆಗಳನ್ನು ತಿಳಿಸ್ಕೊಡ್ಬೇಕು. ಆ ಸಂಬಂಧಗಳನ್ನು ಗಟ್ಟಿಯಾಗಿಸ್ಕೊಳ್ಬೇಕು. ಆವಾಗಲೇ ಆ ಜೀವನಕ್ಕೊಂದು ಸಾರ್ಥಕತೆ ಇರುತ್ತೆ. ನ್ಯೂಕ್ಲಿಯರ್ ಅಂದ್ಕೊಂಡು ನಾವು ಯಾರ ಸಂಬಂಧನೂ ಇಲ್ದಿರ ಅಕ್ಕಪಕ್ಕದ ಮನೆಯವರೇ ನಮ್ಗೆ ಎಷ್ಟೊಂದು ಸಲ ಗೊತ್ತಿರೋದಿಲ್ಲ, ಇನ್ನು ದೂರದ ಸಂಬಂಧಿಕರಲ್ಲಿ ಹಾಗಾಗಿಬಿಟ್ಟಿದೆ. ಸೊ ಹಾಗಾಗಿ ನಾವು ಯಾವುದೇ ಫಂಕ್ಷನ್ಸ್ ಇದ್ದರೂ ಇನ್ ಕೇಸ್ ನಮಗೆ ಫ್ರೀ ಇದ್ದರೆ ಖಂಡಿತ ಆ ಫಂಕ್ಷನ್ಸನ್ನು ನಾವು ಮಿಸ್ ಮಾಡ್ಕೊಳ್ಳೋದಿಲ್ಲ. ಈ ಥರ ಅಟೆಂಡ್ ಮಾಡ್ತೀವಿ. ಈ ಥರ ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡೋದಕ್ಕೆ ದಿನಾಗಲೂ ಅಂತೂ ಆಗೋದಿಲ್ಲ. ಅಟ್ಲೀಸ್ಟ್ ಅಕೇಷನಲ್ಲಿ ಅದನ್ನ ನಾವು ಎಂಜಾಯ್ ಮಾಡಬೇಕು. ಸೊ ಇವತ್ತು ನಮ್ಗೆ ಅದೃಷ್ಟ ಸಿಕ್ತು. ಈ ಆಂಟಿನೇ ಆ್ಯಕ್ಚುಲಿ ಈ ಪೂಜೆನೆಲ್ಲ ಮಾಡಿಸಿದ್ದು. ಪಾಪ ಎಷ್ಟೊಂದು ಸಲ ಮಾಡಿಸಿದ್ದಾರೆ, ನಮ್ಗೆ ಅಟೆಂಡ್ ಮಾಡೋಕ್ಕಾಗಲಿಲ್ಲ. ಇವತ್ತು ಸಂಡೇ ಮಾಡಿಸಿರೋದ್ರಿಂದ ನಮಗೆ ಖುಷಿ ಆಯಿತು. ನರಸಿಂಹಸ್ವಾಮಿಗೆ ಇದು ಪುಳಿಯೋಗರೆ ಅಂದರೆ ನೈವೇದ್ಯಕ್ಕೆ ಶ್ರೇಷ್ಠ ಅಂತೆ. ಹಾಗಾಗಿ ಇಲ್ಲಿ ಪುಳಿಯೋಗರೆ ಮಾಡಿಸಿದ್ರು, ಗೊಜ್ಜು ಅವಲಕ್ಕಿ ಮಾಡಿಸಿದ್ರು, ಕೇಸರಿ ಬಾತು, ಫ್ರೂಟ್ ಸಲಾಡ್ ಇತ್ತು, ಉಪ್ಪಿಟ್ಟು, ಮತ್ತು ಪಾನಕ, ಮಸಾಲ ಮಜ್ಜಿಗೆ. ಸೊ ಅದೆಲ್ಲ ಇತ್ತು. ಸೊ ಇದಿಷ್ಟೂ ನಾವು ಕುತ್ಕೊಂಡು ತಿಂತಾಯಿದ್ದೀವಿ. ಸೊ ಇಲ್ಲಿ ನನ್ನ ಮಗಳು ತಿಂತಿರಲಿಲ್ಲ, ಅವಳಿಗೂ ತಿನ್ನಿಸ್ಕೊಂಡು ಇಲ್ಲೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿತ್ತು ಪ್ರಸಾದ. ಅದು ಹೇಗೇ ಇರಲಿ, ಅದು ಪ್ರಸಾದ ಅಂತ ಅದಕ್ಕೆ ಹೆಸರಿಟ್ಟಾಗ, ದೇವರಿಗೆ ನೈವೇದ್ಯ ಅಂತ ನಾವು ಮಾಡಿದಾಗ ಅದು ರುಚಿನೇ ಬದಲಾಗ್ಬಿಡುತ್ತೆ ಅಲ್ವಾ. ನೀವೊಂದು ಪಾನಕನೂ ಅಷ್ಟೇ, ನಾವು ಹಾಗೇ ಮಾಡಿ ಕುಡಿಯೋದ್ರ ಬದಲು ದೇವ್ರಿಗೆ ಅಂತ ಮಾಡಿ ನೈವೇದ್ಯ ಅಂತ ಮಾಡಾದ್ಮೇಲೆ ಅದ್ರ ಕುಡಿದ್ರೆ ಅದ್ರ ರುಚಿನೇ ಬೇರೆ ಇರುತ್ತೆ ಅಲ್ವಾ. ಸೊ ಇಲ್ಲಿ ನಮ್ಮ ಮಾವನಿಗೆ ಇವೆಲ್ಲ ಇಷ್ಟ ಆಗಲ್ಲ. ಅವ್ರಿಗೆ ಅನ್ನ ತಿಳಿ ಸಾರಿದ್ದರೆ ಸ್ವರ್ಗ. ಬಟ್ ಇವತ್ತು ಅವ್ರಿಗೆ ಅದು ಇಲ್ಲ, ಇದನ್ನೆಲ್ಲ ತಿಂತಾ ಇರೋದೆ. ಆದರೆ ಉಪ್ಪಿಟ್ಟು ತಿಂತಾರೆ, ಸ್ವಲ್ಪ ತಿಂತಿದ್ದಾರೆ ಪಾಪ, ಏನೋ ಎಲ್ಲರ ಬಲವಂತಕ್ಕೂ ಸ್ವಲ್ಪ ತಿಂತಾ ಇದ್ದಾರೆ. ನಾವು ಇಲ್ಲಿ ಕುತ್ಕೊಂಡು ತಿಂತಿದ್ದೀವಿ. ಇಷ್ಟೆಲ್ಲ ಆಯಿತು. ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಊಟ ಜಾಸ್ತಿ ಆಯ್ತಲ್ವ, ಸ್ವಲ್ಪ ಹೊತ್ತು ಆರಾಮಾಗಿ ಮಲ್ಕೊಂಡ್ವಿ. ಮನೆಗೆ ಬಂದು ಸಂಜೆ ಏನು ಮಾಡೋದು ಅಂದರೆ ಎಲ್ಲರೂ ಒಂದೊಂದು ದೋಸೆ ಸಾಕು ಅಂತ ಹೇಳಿದರು. ಸೊ ಹಾಗಾಗಿ ದೋಸೆ ಮಾಡಿ ಎಲ್ಲರಿಗೂ ಕೊಟ್ಟೆ. ಸೊ ಆ್ಯಕ್ಚುಲಿ ಇಲ್ಲಿ ಯಾರಿಗೂ ಹಸಿವಿರಲಿಲ್ಲ. ಬಟ್ ಇನ್ನೂ 7:30, 6:45, 7 ಅಷ್ಟೇ ಆಗಿತ್ತು. ಸೊ ನನ್ನ ಮಗಳು ಫಸ್ಟ್ ಒಂದು ದೋಸೆ ತಿಂತೀನಿ ಅಂದು. ಹಾಗಾಗಿ ಒಬ್ಬೊಬ್ಬರೇ ನನಗೊಂದು ದೋಸೆ ಅಂತ ಶುರು ಮಾಡಿದ್ರು. ಸೊ ಹಾಗಾಗಿ ಎಲ್ಲರೂ ದೋಸೆ ತಿಂದ್ವಿ. ಆ್ಯಕ್ಚುಲಿ ಅದು 7:30 ಹಸಿವಿಲ್ಲ ಅಂದರೆ ಮಲ್ಕೊಳ್ಳೋವಾಗ ಎಲ್ರಿಗೂ ಹಸಿವಾಗುತ್ತೆ ಮತ್ತೆ ಅಂತೇಳ್ಬಿಟ್ಟು ಎಲ್ಲರೂ ಒಂದು ರೌಂಡು ಒಂದೊಂದು ದೋಸೆ ತಿಂದ್ವಿ. ಚೆನ್ನಾಗಿತ್ತು. ಹೇಗಿದೆ?
ಅಮ್ಮ ಆಲ್ರೆಡಿ ತಿಂದ್ಬಿಟ್ಟಿದ್ದಾರೆ. ನೀವು ಸೊ ದೋಸೆ ಆದಮೇಲೆ ಎಸ್ಪೆಷಲಿ ನಮ್ಮ ಮನೆಯಲ್ಲಿ ಕಾಫಿ ಇಲ್ಲ ಅಂದರೆ ಹೇಗೆ, ಎಲ್ಲರೂ ಕಾಫಿ ಪ್ರಿಯರ್ ಜಾಸ್ತಿ. ಹಾಗಾಗಿ ಒಂದು ಒಳ್ಳೆ ಫಿಲ್ಟರ್ ಕಾಫಿ ಮಾಡಿದ್ವಿ. ಸೊ ಯೂಶ್ವಲಿ ಎಣ್ಣೆ ಪದಾರ್ಥ ಅಂದರೆ ದೋಸೆ ಅಥವಾ ತಿಂಡಿಗಳು, ಉಪ್ಪಿಟ್ಟು ಆ ಥರ ಎಲ್ಲ ತಿಂದಾಗ ಆ ಖಾರ ಇರುವಾಗಲೇ ಬಾಯಲ್ಲಿ ಕಾಫಿ ಕುಡಿದ್ರೆ, ಸ್ಟ್ರಾಂಗ್ ಕಾಫಿ ಬಿಸಿ ಬಿಸಿಯಾಗಿ ಕುಡಿದ್ರೆ ಅದ್ರ ಮಜವೇ ಬೇರೆ. ಹಾಗಾಗಿ ಇಲ್ಲಿ ಎಲ್ಲರಿಗೂ ಕಾಫಿ ಮಾಡ್ತಿದ್ದೀನಿ. ಸೊ ನಮ್ಮ ಮನೆಯಲ್ಲಿ ನನ್ನ ಮಕ್ಕಳು ಕೂಡ ಕಾಫಿ ಕುಡಿತಾರೆ. ರೇರ್ಲಿ ಸ್ಕೂಲ್ಗೆ ಹೋಗೋವಾಗ ಮಾತ್ರನೇ ಬೂಸ್ಟು, ಹಾರ್ಲಿಕ್ಸು ಅಥವಾ ಹಾಲು ಕುಡ್ಕೊಂಡು ಹೋಗ್ತಾರೆ. ಇಲ್ಲಾಂದರೆ ಮನೇಲಿದ್ದರೆ ನಮ್ಮ ಜೊತೆಗೆ ಎಲ್ಲನೂ ಕಾಫಿನೇ ಕುಡಿತಾರೆ. ಸೊ ಹಾಗಾಗಿ ಎಲ್ಲರಿಗೂ ಕಾಫಿ ಕೊಟ್ಟೆ. ಸೊ ಎಲ್ಲರಿಗೂ ಕಾಫಿ ಕೊಟ್ಟೆ. ಅರ್ಲಿಯಾಗಿ 7:30 ಒಳಗಡೆ ಊಟನೂ ಆಗೋಯ್ತು. ಆಮೇಲೆ ಏನು ಮಾಡೋದು, ನಾವೇನು ಮಾಡಿದ್ವಿ ಗೊತ್ತಾ, ಸುಮ್ಮನೆ ಎಲ್ಲರೂ ಡಲ್ಲಾಗಿ ಕೂತಿದ್ರೆ ಹೇಗೆ, ಅದಕ್ಕೆ ಎಲ್ಲರಿಗೂ ಒಂದು ಆ್ಯಕ್ಟಿವಿಟಿ ಮಾಡಿಸೋಣ ಅಂತ ನಮ್ಮ ಫ್ಯಾಮ್ಲಿ ಹೇಗೆ ಕಂಪ್ಲೀಟ್ ಆಯಿತು ಅನ್ನೋದ್ರದ್ದು ಒಂದು ಆ್ಯಕ್ಟಿವಿಟಿ ಥರ ಮಾಡೋಣ ಅಂತ ನಾವಿಲ್ಲೆಲ್ಲ ಸೇರಿಸ್ಕೊತಾ ಇದ್ದೀವಿ. ಮೊದಲಿಗೆ ನಮ್ಮ ಮಾವ ಮತ್ತು ನಮ್ಮ ಅತ್ತೆ, ಅದಾದಮೇಲೆ ನನ್ನ ಹಸ್ಬೆಂಡ್ ಆದಮೇಲೆ ನಾನು ಮತ್ತು ನನ್ನ ಮಗ, ನನ್ನ ಮಗಳು, ಇವ್ರನ್ನೆಲ್ಲ ಕೂರಿಸಿ ಒಂದು ಆ್ಯಕ್ಟಿವಿಟಿ ಮಾಡೋಣ ಅಂತ ಇಲ್ಲಿ ಮಾಡ್ತಾಯಿದ್ದೀವಿ. ಅದಕ್ಕೆ ಮುಂದೆ ಬನ್ನಿ, ನೀವು ಮುಂದೆ ಬನ್ನಿ. ಬಂಗಾರ ಅಪ್ಪ ನಿಮ್ಮ ಇಯರ್ ಹೇಳಿ. ಯಾವ ವರ್ಷದ ತಾನೆ ಹುಟ್ಟಿದ್ದು? 1950 1950. ಅಜಯ್ ನೀನು? 55. ಅಪ್ಪ ನೀನು? 81. ಅಮ್ಮ ನೀನು? 1986. 2013. ನಂಜು ನೀನು? 1990. 2019 ಅಂತ ಹೇಳು. 2019. ಅತ್ತ ನೀರು ತೋರ್ಸಪ್ಪ. ಅತ್ತ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ, ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ, ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ತುಂಬಿದ ಮನೆಯವರೇ ದೊರೆಯಳು ಅವರೇ ದೊರೆಯಂತೆ, ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಸೊ ಇದು ಇವತ್ತಿನ ನನ್ನ ಸಂಡೇ ವ್ಲಾಗ್. ನಾವೆಲ್ಲ ಡ್ಯಾನ್ಸಲ್ಲಿ ಎಲ್ಬೋಟ್ಸು, ಬಟ್ ಆದರೂ ಕೂಡ ಟ್ರೈ ಮಾಡಿದ್ದೀವಿ. ನಿಮ್ಗಿಷ್ಟ ಆಗಿದೆ ಅಂತ ಅನ್ಕೋತೀನಿ. ನನ್ನ ವ್ಲಾಗ್ ನಿಮ್ಗಿಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎನ್ಕರೇಜ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಟೇಕ್ ಕೇರ್.